ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾನೇ ಚೆನ್ನಾಗಿದ್ದೀವಿ. ವೆಲ್ಕಮ್ ಟು ಡೇ 25th ಆಫ್ 30 days ವೆಯ್ಟ್ ಲಾಸ್ ಚಾಲೆಂಜ್. ಮುಗ್ದೇ ಹೋಗಕ್ಕೆ ಬಂತು, ಇನ್ನು 5 days ಇದೆ. ಸೊ ಇವತ್ತು ಈ ಚಾಲೆಂಜಲ್ಲಿ ಯಾವ ಥರ ಇರುತ್ತೆ ಅನ್ನೋದನ್ನ ಶೇರ್ ಮಾಡ್ಕೊಳ್ತೀನಿ, ನಂದು ಏನೇನು ಫುಡ್ಡು ಅಂತ. ಆ್ಯಂಡ್ ಇವತ್ತು ಆ್ಯಕ್ಚುಲಾಗಿ ನಂದು ಪಿರಿಯಡ್ ಸ್ಟಾರ್ಟ್ ಆಗಿದೆ. ತುಂಬ ಜನಕ್ಕೆ ಡೌಟ್ ಇರುತ್ತೆ, ಪಿರಿಯಡ್ಸ್ ಟೈಮಲ್ಲಿ ನಾವು ಡಯಟ್ ಮಾಡ್ಬೋದಾ, ವರ್ಕೌಟ್ಸ್ ಮಾಡ್ಬೋದಾ, ವಾಕಿಂಗ್ ಮಾಡ್ಬೋದಾ ಅಂತ. ಸೊ ಟೋಟಲಿ ಅದು ಡಿಪೆಂಡ್ಸ್ ಆನ್ ಅವರ ಬಾಡಿ. ಅಂದರೆ ನಿಮಗೆ ಕನ್ವೀನಿಯಂಟ್ ಇತ್ತು, ಕಂಫರ್ಟಬಲ್ ಇದೆ, ಸೊ ಏನು ಪ್ರಾಬ್ಲಮ್ ಇಲ್ಲ ಅಂದರೆ ಅಂಥವ್ರು ಆರಾಮ್ಸೆ ಮಾಡ್ಕೋಬೋದು ವರ್ಕೌಟ್ಸು. ಅಂದರೆ ಲೈಟ್, ತುಂಬ ಇಂಟೆನ್ಸ್ ಆಗಿರೋಂಥ ವರ್ಕೌಟ್ಸು, ಹೆವಿ ವರ್ಕೌಟ್ಸ್ ಮಾಡ್ಕೊಳ್ಳೋದು ಬೇಡ. ವಾಕಿಂಗ್ ಆರಾಮ್ಸೆ ಮಾಡ್ಕೋಬೋದು ನೀವು. ನಮಗೆ ತುಂಬ ಪೇನ್ ಆಗ್ತಿದೆ, ಸ್ಟಮಕ್ ಪೇನು, ಬ್ಯಾಕ್ ಪೇನು, ಸೊ ಆ ಥರ ಇದ್ದವರು ನೀವು ಆರಾಮ್ಸೆ ರೆಸ್ಟ್ ಮಾಡ್ಬೋದು. ಈವನ್ ಏನು ಡಯಟಲ್ಲೂ ಸಹ ನಿಮಗೆ ಹೆಲ್ದಿಯಾಗಿ ಫುಡ್ನ ತಗೊಳ್ಳಿ. ತೀರಾ ಏನು ಡಿಟಾಕ್ಸ್ ಡೇಗಳು ಮಾಡೋದು ಮತ್ತು ಏನು ತಿಂದೇ ಇರೋದು, ಸೊ ಆ ಥರ ಎಲ್ಲ ಅವಾಯ್ಡ್ ಮಾಡಿಬಿಟ್ಟು ನಿಮಗೆ ಕಂಫರ್ಟಬಲ್ ಆಗಿರೋ ಥರ ಹೆಲ್ದಿ ಫುಡ್ಗಳನ್ನ ತಗೊಳ್ತಾ ನೀವು ಆರಾಮಾಗಿ ಹೆಲ್ದಿ ಡಯಟ್ನ ಫಾಲೋ ಮಾಡ್ಬೋದು. ಪ್ರಾಬ್ಲಮ್ ಏನೂ ಇಲ್ಲ. ಸೊ ನಾನು ವಾಕಿಂಗ್ ಏನೂ ಮಾಡ್ಕೊಂಡಿಲ್ಲ ಇವತ್ತು ಮಾರ್ನಿಂಗು. ಸೊ ಆದರೆ ಈವ್ನಿಂಗ್ ಸ್ವಲ್ಪ ವಾಕಿಂಗ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಇವತ್ತು ಅಪ್ಡೇಟ್ ಮಾಡ್ತಾ ಇದ್ದೀನಿ ನಿಮಗೆ. ರೆಗ್ಯುಲರಾಗಿ ನಾನು ಫಾಲೋ ಮಾಡೋ ಅಂಥ ಡಯಟ್ನೇ ಫಾಲೋ ಮಾಡ್ತೀನಿ. ಬಟ್ ಒಂಚೂರು ನನಗೆ ಈ ಟೈಮಲ್ಲಿ ಮೇಯ್ನಾಗಿ 1-2 days ರೆಸ್ಟ್ ಮೋಡಲ್ಲೇ ಇರ್ತೀನಿ. ಸೊ ನನಗೆ ಸ್ಟಮಕ್ ಪೇನು, ಬ್ಯಾಕ್ ಪೇನ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಹಾಗಾಗಿನೇ ನಾನು ಈ ಟೈಮಲ್ಲಿ ನಾನು ಈ ಚಾಲೆಂಜ್ನ ಯಾವ ರೀತಿಯಾಗಿ ಮ್ಯಾನೇಜ್ ಮಾಡ್ಕೊಳ್ತೀನಿ. ಆ್ಯಂಡ್ ಕೆಲವೊಂದು ವೇರಿಯೇಷನ್ಸ್ ಆಗ್ಬೋದು. ಈ ಥರ ಪಿರಿಯಡ್ಸ್ ಟೈಮಲ್ಲಿ ಸ್ವಲ್ಪ ಹಾರ್ಮೋನಲ್ ಏನು ಚೇಂಜಸ್ಸಿಂದ ವೇಟ್ ಸ್ವಲ್ಪ ಜಾಸ್ತಿ ತೋರಿಸ್ತಿರುತ್ತೆ. ಸೊ ಅದರಿಂದ ಏನೂ ಪ್ರಾಬ್ಲಮ್ ಏನು ಟೆನ್ಷನ್ ತೊಗೊಳಕ್ಕೆ ಹೋಗ್ತೀವಿ. ಸೊ ಆಮೇಲೆ ಒಂದು 3-4 days ಆದಮೇಲೆ ಮತ್ತೆ ನಾರ್ಮಲ್ ವೇಟಿಗೆ ಬರ್ತೀವಿ. ಸೊ ಅದ್ರ ಬಗ್ಗೆ ಏನು ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡಿ. ಆ್ಯಂಡ್ ಈಗ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣಂತೆ. ಆ್ಯಂಡ್ ಔಟ್ಫಿಟ್ ಹೇಗಿದೆ, ಚೆನ್ನಾಗಿದೆನಾ? ಸೊ ಇದು ಒಂದು ಸ್ಕರ್ಟ್, ರಿಂಕಲ್ ಸ್ಕರ್ಟ್ ಥರ ಇದೆ, ವೈಟು. ಆ್ಯಂಡ್ ಇದು ಬ್ಲ್ಯಾಕ್, ಇದಕ್ಕೆ ಪೇರಪ್ ಮಾಡಿರೋದು ಬ್ಲ್ಯಾಕ್ ಕ್ರಾಪ್ ಟಾಪ್ ಜೊತೆ ಪೇರಪ್ ಮಾಡಿದ್ದೀನಿ. ಚೆನ್ನಾಗಿದೆನಾ? ಲಿಂಕ್ಸ್ ಏನಾದರೂ ಬೇಕಿದ್ರೆ ನಾನು ಪಿನ್ ಮಾಡಿರ್ತೀನಿ ನೋಡಿ ಕಮೆಂಟಲ್ಲಿ, ಮತ್ತು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಬನ್ನೀಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋನ ಶೂಟ್ ಮಾಡಿ 4-5 ದಿನ ಆಯಿತು. ಬಟ್ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಆಗ್ತಾಯಿಲ್ಲ ನನಗೆ. 2-3 ದಿನ ಆಯ್ತಲ್ಲ, ಇವತ್ತು 3rd ಡೇ. ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ. ನಿಜವಾಗ್ಲೂ ಸಾರಿ. ಎಷ್ಟೊಂದು ಜನ ವೆಯ್ಟ್ ಮಾಡ್ತಿರ್ತಾರೆ ಈ ಚಾಲೆಂಜ್ಗೆ ಅಂತ. ಸೊ ಅಪ್ಡೇಟ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಆಗಲೇ ಇಲ್ಲ. ಸ್ವಲ್ಪ ಊರಿಗೆ ಬಂದಿದ್ದೀನಿ, ಹಾಗಾಗಿ ನನಗೆ ವೀಡಿಯೋಸ್ನ ಪೋಸ್ಟ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಇವತ್ತು ನಾನು 2 ದಿನದ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಇವತ್ತು ಬಂದುಬಿಟ್ಟು ಯಾವ ಡೇ ಅಂತ ನಿಮಗೆ ಮೆನ್ಷನ್ ಮಾಡಿದ್ದೀನಲ್ಲ. ಸೊ ಮಾರ್ನಿಂಗು ಈ ಒಂದು ಕಾರ್ನಟೈನ್ ಡ್ರಿಂಕ್ನ ತೊಗೊಳ್ತಾ ಇದ್ದೀನಿ. ಇದ್ರ ಬಗ್ಗೆ ಡೀಟೇಲಾಗಿ ವಿಡಿಯೋ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಇವತ್ತು ಡೇ 25 ಹಾಗೂ ಡೇ 26 ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಾಳೆ ಆದಷ್ಟು ಟ್ರೈ ಮಾಡ್ತೀನಿ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ. ನಾಳೆ ಆಗಿಲ್ಲ ಅಂದರೆ ಡೆಫಿನೆಟ್ಲಿ ನಾಡಿದ್ದು 2 ದಿನದ ವಿಡಿಯೋನ ಶೇರ್ ಮಾಡ್ಕೊಳ್ತೀನಿ, ಆಯಿತಾ? ಆ್ಯಂಡ್ ಇವತ್ತು ಮಾರ್ನಿಂಗು ವಾಕಿಂಗ್ ಏನೂ ಹೋಗಿರಲಿಲ್ಲ ನಾನು. ಬಟ್ ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಹಾಗಾಗಿ ಜಸ್ಟ್ 10 minutes ವಾಕ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಇವತ್ತು ಫುಲ್ ರೆಸ್ಟ್ ಮೋಡಲ್ಲೇ ಇರೋದ್ರಿಂದ ಇವತ್ತು ವಾಕಿಂಗ್ ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ಬ್ರೇಕ್ಫಾಸ್ಟ್ಗೆ ಏನು ತೊಗೊಂಡೆ ಅಂದರೆ ಮಾರ್ನಿಂಗ್ ನೋ ಸಾಲ್ಟ್, ಅದನ್ನಂತೂ ರೂಲ್ ಫಾಲೋ ಮಾಡಬೇಕಲ್ಲ. ನೋ ಸಾಲ್ಟ್ ತೊಗೊಳ್ಬೇಕು ಅಂತೇಳ್ಬಿಟ್ಟು ಒಂದು ದೊಡ್ಡ ಬೌಲಷ್ಟು ನಾನು ಪಪ್ಪಾಯನ ತೊಗೊಂಡಿದ್ದೀನಿ. ತುಂಬ ಜನಕ್ಕೆ ಮಿತ್ತಿರುತ್ತೆ ಪಿರಿಯಡ್ಸ್ ಟೈಮಲ್ಲೆಲ್ಲ ಪಪ್ಪಾಯ ತೊಗೋಬಾರ್ದು ಅಂತ, ಬಟ್ ಆ ಥರ ಏನೂ ಇಲ್ಲ, ಆರಾಮ್ಸೆ ತೊಗೊಳ್ಬೋದು. ಸೊ ಇದನ್ನು ನಾನು ಆ್ಯಸ್ ಎ ಫ್ರೂಟ್ನ ನಾನು ಬ್ರೇಕ್ಫಾಸ್ಟಾಗಿ ತೊಗೊಂಡಿದ್ದೀನಿ. ಸ್ವಲ್ಪ ಜಾಸ್ತಿನೇ ಕ್ವಾಂಟಿಟಿ. ಇದ್ರ ಬದಲಾಗಿ ನೀವು ಬೇರೆ ಏನಾದರೂ ಆಪ್ಷನ್ಸ್ನ ತೊಗೋಬೋದು, ಬಟ್ ವಿತೌಟ್ ಸಾಲ್ಟ್ ತೊಗೋಬೇಕು. ಆ್ಯಂಡ್ ಮಾರ್ನಿಂಗು ಅರೌಂಡ್ ನಾನು ಬ್ರೇಕ್ಫಾಸ್ಟ್ ಮಾಡಿರೋದು 12 ಗಂಟೆಗೆ ಮಾಡ್ಕೊಂಡಿರೋದು. ಇದನ್ನು ಫಾಲೋ ಮಾಡಿದ್ದೀನಿ, ಇದನ್ನೇನು ಬ್ರೇಕ್ ಮಾಡ್ಕೊಂಡಿಲ್ಲ. ನಾನು 16:8 ಫಾಲೋ ಮಾಡ್ತಾ ಇದ್ದೀನಲ್ಲ, ಸೊ ಹಾಗಾಗಿನೇ 12 ಗಂಟೆಗೆ ಇದನ್ನು ತೊಗೊಂಡೆ. ನಾನು ಮಾರ್ನಿಂಗ್ ತೊಗೊಳ್ಳೋವಂಥ ಇದು ನಾರ್ಮಲಾಗಿ ತೊಗೊಳ್ಳೋವಂಥ ವೆಯ್ಟ್ ಲಾಸ್ ಡ್ರಿಂಕ್ನ ಇವತ್ತು ತೊಗೊಂಡಿಲ್ಲ. ಓನ್ಲಿ ಕಾರ್ನಟೈನ್ ಡ್ರಿಂಕ್ನ, ಫಾಸ್ಟ್ ಆ್ಯಂಡ್ ಅಪ್ ಇನ್ ಡ್ರಿಂಕ್ನ ತೊಗೊಂಡಿದ್ದೀನಿ. ಆ್ಯಂಡ್ ಮಧ್ಯಾಹ್ನ ಲಂಚ್ಗೆ ಇವತ್ತೇನು ತೊಗೊಂಡೆ ಅಂದರೆ 2 ಜೋಳದ ರೊಟ್ಟಿನ ತೊಗೊಂಡಿದ್ದೆ. ಯೂಶ್ವಲಿ ಈ ವೀಕಲ್ಲಿ ಒಂದೇ ತೊಗೊಳ್ಳೋಣ ಅಂತಲೇ ಪ್ಲ್ಯಾನ್ ಇತ್ತು. ಬಟ್ ಸೊ ಈ ಟೈಮಲ್ಲಿ ಚೆನ್ನಾಗಿ ತಿನ್ನಬೇಕು, ಹೊಟ್ಟೆ ತುಂಬ ತಿನ್ನೋಣ ಅಂದ್ಬಿಟ್ಟು 2 ಜೋಳದ ರೊಟ್ಟಿ, ಅದ್ರ ಜೊತೆಗೆ ಪಾಲಕ್ ಪನ್ನೀರನ್ನ ಮಾಡ್ಕೊಂಡಿದ್ದು. ಸೊ ಆ್ಯಂಡ್ ಸ್ವಲ್ಪ ಸಲಾಡು, ಇದಾಗಿತ್ತು ಮಧ್ಯಾಹ್ನದ ಲಂಚು. ಆ್ಯಂಡ್ ಈವ್ನಿಂಗ್ ಟೈಮಲ್ಲಿ ನಾನು ಏನು ಮಾಡಿದೆ ಅಂದರೆ ಅರೌಂಡ್ 5 o'clockಗೆ ಸೊ ಚುರುಮುರಿನ ತೊಗೊಂಡೆ. ತುಂಬ ಸ್ಪೈಸಿಯಾಗಿರುತ್ತೆ ಆ್ಯಂಡ್ ಸ್ವಲ್ಪ ಖಾರ ಆ್ಯಂಡ್
ಈ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಹಾಗಾಗಿ ಇದನ್ನು ಹೆಲ್ದಿ ಆಪ್ಷನ್ ಆಗಿ ತೊಗೊಂಡಿದ್ದೀನಿ. ಬಟ್ ಇದರಲ್ಲಿ ಸ್ವಲ್ಪ ಏನು ಮಿಕ್ಸ್ಚರು ಆ್ಯಡ್ ಮಾಡಿದ್ದಾರೆ. ಆ್ಯಂಡ್ ನೀವು ಈ ಟೈಮಲ್ಲಿ ಯಾವ ಥರ ಡಯಟ್ನ ಮಾಡ್ತೀರಾ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ಹಾಗೆ ನೈಟ್ ನಾನು ಯಾವ ಡ್ರಿಂಕ್ನ ತೊಗೊಂಡೆ ಅಂತಂದರೆ ಮಲ್ಗೋದಕ್ಕೂ ಮುಂಚೆ ಏನು ಮಾರ್ನಿಂಗ್ ತೊಗೊಳ್ತಿದ್ವಲ್ಲ ಜೀರಿಗೆ ಮತ್ತು ಸ್ವಲ್ಪ ಸೋಂಪು ಅಡುಗೆ ಸೋಂಪು ಅಜ್ವಾನೆ ಅದನ್ನು ಹಾಕಿಬಿಟ್ಟು ನಾನು ಈ ಒಂದು ಡ್ರಿಂಕ್ನ ನೈಟ್ ತೊಗೊಂಡಿದ್ದೀನಿ. ಹೇಗೋ ಮಾರ್ನಿಂಗ್ ತೊಗೊಂಡಿರಲಿಲ್ಲಲ್ಲ, ಈ ಟೈಮಲ್ಲಿ ಜೀರಿಗೆ ಡ್ರಿಂಕ್ನ ತೊಗೊಳೋದ್ರಿಂದ ತುಂಬ ಒಳ್ಳೆಯದು. ಕ್ರ್ಯಾಂಪಿಂಗ್ಸ್ ಆಗೋದಕ್ಕೆ ಮತ್ತು ಸ್ವಲ್ಪ ಸುಸ್ತಾಗೋದು ಎಲ್ಲ ಕಡಿಮೆ ಆಗುತ್ತೆ, ಡೈಜೆಷನು ಚೆನ್ನಾಗಾಗುತ್ತೆ, ಹೊಟ್ಟೆ ನೋವೆಲ್ಲ ತುಂಬ ಇರುತ್ತಲ್ಲ. ಸೊ ಈ ಡ್ರಿಂಕ್ ಬೆಸ್ಟ್ ಅಂತ ಹೇಳ್ಬೋದು. ಸೊ ಮಾರ್ನಿಂಗ್ ತೊಗೊಳ್ಳೋ ಬದಲು ಇವಾಗ ತೊಗೊಂಡಿದ್ದೀನಿ. ಇದಾಗಿತ್ತು ಡೇ 25ಅಲ್ಲಿ. ಡಿನ್ನರ್ಗೆ ನಾವು ಕ್ಲಿಯರ್ ಸೂಪ್ನ ತೊಗೋಬೇಕಲ್ಲ, ಸೊ ನಾನು ತೊಗೊಂಡಿಲ್ಲ. ಅದ್ರ ಬದಲಾಗಿ ಈ ಒಂದು ವೆಯ್ಟ್ ಲಾಸ್ ಡ್ರಿಂಕ್ನ ತೊಗೊಂಡಿದ್ದೀನಿ. ಇದಾಗಿತ್ತು ಡೇ 25. ಆ್ಯಂಡ್ ಈ ವಿಡಿಯೋ ಬಂದುಬಿಟ್ಟು ಇವಾಗ ನಾನು ತೋರಿಸ್ತಿರೋದು ಡೇ 26. ಸೊ ಪ್ರೆಸೆಂಟ್ ವೆಯ್ಟ್ ಎಷ್ಟಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿಲ್ಲ ನಾನು ನಿಮಗೆ. ಇವತ್ತು ಬಂದುಬಿಟ್ಟು 61.7 kgs ಇದ್ದೀನಿ. ನಾಟ್ ಬ್ಯಾಡ್, ಚೆನ್ನಾಗೇ ಪರವಾಗಿಲ್ಲ, ಚೆನ್ನಾಗಿ ವರ್ಕ್ ಆಗ್ತಿದೆ. ಯಾಕಂದರೆ ನನಗೆ ಸ್ಟ್ರಕ್ ಆಗಿಬಿಟ್ಟಿತ್ತು ವೆಯ್ಟು. ನಾನು ಏನಾದರೂ ಡಯಟ್ ಮಾಡಬೇಕು ಅಂತ ಅಂದ್ಕೊಂಡ್ರೂ ವೆಯ್ಟ್ ಗೇನ್ ಆಗ್ತಿತ್ತೆ ಹೊರತಾಗಿ ವೆಯ್ಟ್ ಲಾಸ್ ಅಂತೂ ಆಗ್ತಾ ಇರಲಿಲ್ಲ. ಬಟ್ ಈ ಒಂದು ಚಾಲೆಂಜಲ್ಲಿ ನನಗೆ ತುಂಬಾ ಡಿಫ್ರೆನ್ಸ್ ಫೀಲ್ ಆಗಿದ್ದೀನಿ. ಆ್ಯಂಡ್ ನಿನ್ನೆ ನೋಡಿರ್ಬೋದು ನೀವು, ಎಷ್ಟೊಂದು ಜನ ಒಳ್ಳೆ ಕಮೆಂಟ್ಸ್ ಮಾಡಿದ್ದೀರಾ. ಆ್ಯಂಡ್ ಔಟ್ಫಿಟ್ ಎಲ್ಲ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಹೆಂಗಾಗಿ ಕಾಣ್ತಿದ್ದೀರಾ ಅಂತ. ಸೊ ನಿಮ್ಮ ಈ ಥರ ಕಮೆಂಟ್ಸ್ ಎಲ್ಲ ನೋಡಿದಾಗ ನನಗೂ ಖುಷಿ ಆಗುತ್ತೆ, ಇನ್ನೂ ಮೋಟಿವೇಶನ್ ಸಿಗುತ್ತೆ. ಸೊ ಕನ್ಸಿಸ್ಟೆನ್ಸಿಯಾಗಿ ನಾವು ಮಾಡ್ಕೊಂಡು ಹೋಗೋಣಂತೆ. ಸೊ ಅದು ನಮಗೆ ವೆಯ್ಟ್ ಅಲ್ಲಿ ತೋರಿಸಿಲ್ಲ ಅಂದ್ರೂ, ಅಂದರೆ ಕೆಲವೊಬ್ಬರಿಗೆ ವೆಯ್ಟಲ್ಲೇ ತೋರಿಸ್ಬೇಕಂತ ಏನೂ ಇಲ್ಲ. ನಮ್ಮ ಬಾಡಿಯಲ್ಲಿ ಚೇಂಜಸ್ ಆಗುತ್ತೆ, ಹೆಲ್ತ್ ವೈಸ್ ಇರ್ಬೋದು, ಅಥವಾ ನಮಗೆ ಇಂಚ್ ಲಾಸಸ್ ಆಗ್ಬೋದು, ಬೆಲ್ಲಿ ಏರಿಯಾ ಮತ್ತು ಫ್ಯಾಟ್ ಲಾಸು, ಈ ಥರದ್ದೆಲ್ಲ ಚೇಂಜಸ್ ಆಗುತ್ತೆ. ಸೊ ನಿಮಗೆಲ್ಲ ಯಾವ ಥರ ಚೇಂಜಸ್ ಆಗಿದೆ ಅನ್ನೋದನ್ನ ನನ್ನ ಜೊತೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಇವತ್ತು ಮಾರ್ನಿಂಗು ಈ ಒಂದು ಡ್ರಿಂಕ್ನ ತೊಗೊಂಡಿದ್ದೀನಿ, ಎಲ್ ಕಾರ್ನೆಟೈನ್ ಡ್ರಿಂಕ್. ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಇದನ್ನ ಬೈ ಮಾಡಬೇಕು ಅಂದರೆ ನಾನು ಡೀಟೇಲ್ ವಿಡಿಯೋ ಮಾಡಿದ್ದೀನಿ ನೋಡಿ. ಸೊ ಅದರ ಲಿಂಕ್ ಎಲ್ಲ ಕೊಟ್ಟಿರ್ತೀನಿ, ಕೂಪನ್ ಕೋಡ್ನ ಯೂಸ್ ಮಾಡಿ. ಸೊ ನಿಮಗೆ ಒಳ್ಳೆ ಡಿಸ್ಕೌಂಟ್ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟು ಬ್ರೇಕ್ಫಾಸ್ಟ್. ಇವತ್ತು ಬ್ರೇಕ್ಫಾಸ್ಟ್ಗೆ ಏನು ತೊಗೊಂಡಿರೋದು ಅಂತಂದರೆ ಸ್ವಲ್ಪ ದಾಳಿಂಬೆ ತೊಗೊಂಡಿದ್ದೀನಿ, ಅದ್ರ ಜೊತೆಗೆ ಸಜ್ಜೆ ಹಾಗೂ ಬೆಲ್ಲ. ಸೊ ಇದರಿಂದ ಮಾಡಿರುವಂಥ ಸಿಹಿ ಕಡುಬುನ ತೊಗೊಂಡಿದ್ದೀನಿ. ಇದು ಬಂದ್ಬಿಟ್ಟು ನೋಡೋದು ಗುಂಡೆ ಥರ ಇದೆ ಅಲ್ಲಪ್ಪ ಕಡುಬು ಅಂತಿದ್ದಾರೆ ಅನ್ಕೋಬೋದು. ಸಜ್ಜೆ ಹಿಟ್ಟೇನಿರುತ್ತಲ್ಲ ಅದನ್ನೆಲ್ಲ ಚೆನ್ನಾಗಿ ಕುದಿಸ್ಬಿಟ್ಟು ಅದರಲ್ಲಿ ಬೆಲ್ಲ ಹಾಕಿ ಸ್ವಲ್ಪ ಒಣ ಕೊಬ್ಬರಿ ಎಲ್ಲ ಹಾಕ್ಬಿಟ್ಟು ಇದನ್ನು ಉಂಡೆ ಥರ ಮಾಡಿರೋದು. ಇದನ್ನು ಒಂದು ತೊಗೊಂಡಿದ್ದೀನಿ, ಒಂದು ಉಂಡೆ. ಸಜ್ಜೆ ನಮಗೆ ತುಂಬ ಒಳ್ಳೆಯದು, ಅದು ಸ್ಪೆಷಲಿ ಈ ಥರ ಪೀರಿಯಡ್ಸ್ ಟೈಮಲ್ಲೆಲ್ಲ ಸಜ್ಜೆ ಮತ್ತು ಐರನ್ ಕಂಟೆಂಟ್ ಜಾಸ್ತಿ ಇರೋವಂಥದ್ದನ್ನ ತೊಗೊಳ್ಳೋದು ತುಂಬ ಒಳ್ಳೆಯದು. ಸೊ ಒಂದು ಉಂಡೆ ಹಾಗೆ ಸ್ವಲ್ಪ ದಾಳಿಂಬ್ರಿನ ತೊಗೊಂಡಿದ್ದೀನಿ. ಆ್ಯಂಡ್ ಇದ್ರ ಬದಲಾಗಿ ನೀವು ABC ಜ್ಯೂಸ್ ಇಂಥದ್ದನ್ನೆಲ್ಲ ಪ್ರಿಫರ್ ಮಾಡ್ಕೋಬೋದು, ಅಥವಾ ಓಟ್ಸು ಅಥವಾ ರಾಗಿ ಮಾಲ್ಟು. ಆ್ಯಂಡ್ ಇವತ್ತು ಲಂಚ್ಗೆ ಏನು ತೊಗೊಂಡಿದ್ದು ಅಂದರೆ ಜೋಳದ ರೊಟ್ಟಿ ತೊಗೊಂಡಿದ್ದೀನಿ, ಅದ್ರ ಜೊತೆಗೆ ಅವರೆಕಾಳು ಪಲ್ಯನ ಮಾಡ್ಕೊಂಡಿತ್ತು. ಸೊ ಇದು ಸ್ವಲ್ಪ ಸಲಾಡ್ನ ತೊಗೊಂಡಿದ್ದೀನಿ. ಇದಾಗಿತ್ತು ಇವತ್ತಿನ ಬ್ರೇಕ್ಫಾಸ್ಟು. ಆ್ಯಂಡ್ ಬ್ರೇಕ್ಫಾಸ್ಟ್ ಅಂತೀನಿ ನೋಡಿ, ಲಂಚು. ಆಮೇಲೆ ಇವತ್ತು ಒಂದು ಚಾಕ್ಲೇಟ್ನ ತೊಗೊಂಡಿದ್ದೀನಿ, ನಿಮಗೆ ತೋರಿಸಿದ್ನಲ್ಲ ರೀಸೆಂಟಾಗಿ. ಆ್ಯಕ್ಚುಲಿ ನನಗೆ ಈ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ತುಂಬ ಪೇನ್ ಆಗ್ತಿರುತ್ತೆ, ಕ್ರ್ಯಾಂಪಿಂಗ್ಸ್ ಎಲ್ಲ ಆಗ್ತಿರುತ್ತಲ್ಲ. ಸೊ ನಾನು ಅಂದ್ಕೊಂಡೆ ಮೇ ಬಿ ಎಲ್ಲಿ ಡಯಟು ಬ್ರೇಕ್ ಆಗಿಬಿಡುತ್ತೋ ಅಂತ. ಬಟ್ ನಿನ್ನೆ ಕರೆಕ್ಟಾಗಿ ಫಾಲೋ ಮಾಡಿದೆ, ಬಟ್ ಸೆಕೆಂಡ್ ಡೇಗೆ ಕರೆಕ್ಟಾಗಿ ನನಗೆ ಆಗಲಿಲ್ಲ. ಅಂದರೆ ಈವ್ನಿಂಗ್ ಟೈಮಲ್ಲಿ ತುಂಬಾ ಹೊಟ್ಟೆ ಹಶ್ವಂತ ಫೀಲ್ ಆಗೋದು, ಅಥವಾ ಏನಾದರೂ ತಿನ್ನಬೇಕು ಅಂತ ಅನ್ಸೋದು, ಈ ಥರ ಎಲ್ಲ ಆಯಿತು. ಹಾಗಾಗಿ ನಾನು ಏನು ಮಾಡಿದೆ ಅಂದರೆ ಚಾಕ್ಲೇಟ್ ತಿಂದಾದ್ಮೇಲೆ ರೊಟ್ಟಿ ಫ್ರೈನ ತಿಂದೆ. ಸೊ ಈ ಥರ ಬ್ರೇಕ್ ಆಗಿಬಿಟ್ಟು ನಂದು ಡಯಟು. ಬಟ್ ಪರವಾಗಿಲ್ಲ, ಆದ್ರೂ ಯಾವಾಗಲೂ ಒಂದೇ ಥರ ಇರಬೇಕು ಅಂತ ಆಗೋದಿಲ್ವಲ್ಲ. ಕೆಲವೊಂದು ಸಿಚುವೇಶನ್ಸಲ್ಲಿ ಬ್ರೇಕ್ ಮಾಡಬೇಕಾಗ್ತಿರುತ್ತೆ, ಅಥವಾ ಅನಿವಾರ್ಯವಾಗಿ ತಿನ್ನಬೇಕಾಗ್ತಿರುತ್ತೆ, ಇಲ್ಲ ಕ್ರೇವಿಂಗ್ಸ್ ಆಗ್ತಿರುತ್ತೆ. ಇಟ್ಸ್ ಓಕೆ. ಸೊ ಮತ್ತೆ ನಾವು ಮ್ಯಾನೇಜ್ ಮಾಡ್ಕೊಳ್ಳೋಣಂತೆ. ಈ ಥರ ಇತ್ತು ನೋಡಿ ನನ್ನ ಡಯಟ್ ಚಾಲೆಂಜಲ್ಲಿ ಡೇ 25, ಡೇ 26. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.